ಹಾಂ ಹೇಳಪ್ಪ, ಅದೇನೋ ಮಾತಾಡಬೇಕು ಅಂತ ಹೇಳ್ತಲ್ಲ, ಏನು ವಿಷಯ? ಅಮ್ಮಂಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನೇ ಮಾತಾಡೋಣ ಅಂತ ಬಂದೆ. ಇದರಲ್ಲಿ ಮಾತಾಡೋದೇನಿದೆ? ನಿರ್ಧಾರ ಮಾಡಾಗಿದೆ. ಡಿವೋರ್ಸ್ ಕೊಡೋದೆ. ಅವಳ ಜೊತೆ ಜೀವನ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಡ್ಯಾಡ್, ಐ ಆಮ್ ಸಾರಿ ಟು ಸೇ ದಿಸ್. ನೀವು ಸ್ವಲ್ಪ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಅನಿಸ್ತಿಲ್ವಾ? ಈ ವಿಷಯನೆಲ್ಲ ನೀವು ಸ್ವಲ್ಪ ಇಂಟೆಲಿಜೆಂಟಾಗಿ ಮೂವ್ ಮಾಡಬೇಕು ಡ್ಯಾಡ್. ನೀವು ಅಮ್ಮಂಗೆ ಡಿವೋರ್ಸ್ ಕೊಟ್ಟರೆ ಜೀವನಾಂಶ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಆಮೇಲೆ ಆಸ್ತಿಲಿ ಅರ್ಧಕ್ಕರ್ಧ ಕೊಡಬೇಕಾಗತ್ತೆ ಡ್ಯಾಡ್. ಹೋದ್ರೆ ಹೋಗ್ಲಿ ಬಿಡು, ಅದಕ್ಕೇನಂತೆ? ನನ್ನ ಮರ್ಯಾದೆ ಮುಂದೆ ಯಾವ ಆಸ್ತಿನೋ ದೊಡ್ಡದಲ್ಲ. ಏನ್ ಡ್ಯಾಡ್ ನೀವು ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ? ಗಿಡ ಬೆಳೆಸೋನ್ ಕಷ್ಟ, ಕೂತ್ಕೊಂಡು ಹಣ್ಣು ತಿನ್ನೋನ್ಗೆ ಏನು ಗೊತ್ತಿರುತ್ತೆ? ಇಷ್ಟು ವರ್ಷ ಪ್ರಾಪರ್ಟಿ ಸಿಗ್ಬೇಕು ಅಂತ ಒದ್ದಾಡಿದೀವಿ. ಕಾರಣ ಈಗಷ್ಟೇ ನನ್ನ ಹೆಸರಿಗೆ ಪ್ರಾಪರ್ಟಿ ಮಾಡಿದ್ದಾನೆ. ಈ ಡಿವೋರ್ಸ್ ಎಲ್ಲ ಮುಗಿಯೋಕ್ಕೆ 1 ವರ್ಷ ಆಗುತ್ತಾ? ಅಷ್ಟರಲ್ಲಿ ನನಗೆ ಆಸ್ತಿ ಬರುತ್ತೆ ಡ್ಯಾಡ್. ಅದ್ರಲ್ಲಿ ಅರ್ಧ ಅಮ್ಮಂಗೆ ಹೊಟ್ಟೋದ್ರೆ ನಮ್ಗೆ ಉಳಿಯೋದೇನು? ಹೇಳು, ಅದಕ್ಕೆ ಏನು ಮಾಡಬೇಕು ಅಂತೀಯ? ಥಿಂಕ್ ಸ್ಮಾರ್ಟ್ ಡ್ಯಾಡ್. ಯಾವುದೇ ಕಾರಣಕ್ಕೂ ಅಮ್ಮಂಗೆ ಡಿವೋರ್ಸ್ ಕೊಡಬೇಡಿ. ನಿನಗೆ ಆಸ್ತಿ ಹಣನೇ ಮುಖ್ಯ ಆಯ್ತಲ್ವಾ? ನನ್ನ ಜೀವನ, ನನ್ನ ಫೀಲಿಂಗ್ಸು, ನನ್ನ ಆತ್ಮಗೌರವದ ಬಗ್ಗೆ ನೀನು ಸ್ವಲ್ಪ ಕಾಳಜಿ ಇಲ್ಲ ಅಲ್ವಾ? ಏನು ಫೀಲಿಂಗ್ಸು, ಏನು ಆತ್ಮಗೌರವ? ಡ್ಯಾಡ್, ನನಗೆ ನಿಜ ಹೇಳಿ, ಅಮ್ಮ ನಿಮಗೆ ಏನು ದ್ರೋಹ ಮಾಡಿದ್ದಾರೆ? ನೀವು ಸುಮ್ಮನೆ ಓವರ್ ಆಗಿ ಆಡ್ತಿದ್ದೀರಾ ಅಷ್ಟೇ. ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ನಿಮಗೋಸ್ಕರನೇ ಕಷ್ಟಪಡ್ತಾರೆ. ಇದಕ್ಕೆ ಈ ಪನಿಷ್ಮೆಂಟ್. ಆ್ಯಕ್ಚುಲಿ ಇದು ನೀವು ಅವ್ರಿಗೆ ಕೊಡ್ತಿರೋ ಶಿಕ್ಷೆ ಅಲ್ಲ, ನಿಮಗೆ ನೀವೇ ಕೊಟ್ಕೋತಿರೋ ಶಿಕ್ಷೆ. ಸಂಜು, ನಿನಗಿದೆಲ್ಲ ಗೊತ್ತಾಗಲ್ಲ. ಹಾಗೆ ನನಗೆ ಹೇಳೋದಕ್ಕೂ ಬರಬೇಡ. ನನಗೆ ಹಣ ಮುಖ್ಯ ಅಲ್ಲ, ಡಿವೋರ್ಸ್ ಕೊಡೋದೆ. 25 ಕೋಟಿ ಜೀವನಾಂಶ ಕೊಡಬೇಕಾಗತ್ತೆ ಡ್ಯಾಡ್. ಅಜ್ಜಿ ನೋಡಿದ್ರೆ ಇರೋ ಬರೋ ಒಡವೆ ಎಲ್ಲ ಅಮ್ಮಂಗೆ ಕೊಡಬೇಕು ಅಂತಿದ್ದಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಆಮೇಲೆ ನಮಗೆ ಸಿಗೋದು ಖಾಲಿ ಚಿಪ್ಪು. ಹೇಳಿದ್ನಲ್ಲ, ನಾನು ನಿರ್ಧಾರ ಮಾಡಾಗಿದೆ. ಡ್ಯಾಡ್, ನನಗೆ ನಿನ್ನಿಂದ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ಸರಿ, ಹಾಗಿದೆ. ನಿಮಗೂ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಮ್ಗೆ ಇವರೆಲ್ಲ ಮಾಡ್ತಿದಾರಲ್ಲ, ಅದೇ ಕರೆಕ್ಟ್ ಅನ್ಸುತ್ತೆ. ಖಾಲಿ ಜೇಬಲ್ಲೇ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬನ್ನಿ. ಗಾಡಿ ಏನಾದರೂ ಮಧ್ಯದಲ್ಲಿ ನಿಂತೋದ್ರೆ ಡೀಸೆಲ್ ಖಾಲಿ ಆಗುತ್ತಲ್ಲ, ದೆನ್ ಯು ವಿಲ್ ಲರ್ನ್ ಎ ಲೆಸನ್. ಕಡೆ ಪಕ್ಷ ಆಟೋಲ್ ವಾಪಸ್ ಬರೋದಕ್ಕೆ ದುಡ್ಡಿದೆಯಾ ಅಂತನಾದ್ರೂ ನೋಡ್ಕೊಳ್ಳಿ. ಆಮೇಲೆ ಈ ಸಂಜು ಏನು ಹೇಳ್ದ ಅಂತ ನಿಮ್ಗೆ ಅರ್ಥ ಆಗುತ್ತೆ.